Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಒಂದು ಸ್ವಾಮಿ. ಸ್ನೇಹಿತರೆ, ಇವತ್ತು ಸಂಡೂರು ಭಾಗದಲ್ಲಿರ್ತಕ್ಕಂಥ ರಾಜೇಶ್ ಹೆಗಡೆ ಅವರ ಮನೆಗೆ ನಾನು ಬಂದಿರ್ತಕ್ಕಂಥ ಒಂದಿಷ್ಟು ಎಜುಕೇಷನ್ ಫೀಲ್ಡಲ್ಲಿ ಕೂಡ ನಾವು ತಗೊಂಡಾಗ ಬಹುಶಃ ನೋಡಿ, ತುಂಬ ಬಡ ಕುಟುಂಬ ಸರ್, ನಮ್ಮದು ಓದೋಕ್ಕಾಗಲಿಲ್ಲ ಅಂತೇಳಿ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸ ಮುಗಿಸಿರ್ತಕ್ಕಂಥ ಯಾಕೆಂದರೆ ಇವತ್ತು ರಾಜೇಶ್ ಹೆಗಡೆ ಅವರ ತಂದೆ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಬಡತನದಲ್ಲಿ ಮಕ್ಕಳನ್ನ ಒಂದು ಬಡತನದಲ್ಲಿ ಬೆಳೆಸಿ ಅವರ ಒಂದು ಹಾದಿಯಲ್ಲಿ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ನಮಸ್ಕಾರ, ನನ್ನ ಹೆಸರು ಕುಮಾರಸ್ವಾಮಿ ಅಂತ, ದಲಿತ ಸೇನಾ ಜಿಲ್ಲಾ ಉಪಾಧ್ಯಕ್ಷ ಇದ್ದೀವಿ. ವೃತ್ತಿ ಬಂದುಬಿಟ್ಟು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀನಿ. ವಿಷಯ ಏನಂದರೆ, ಅಪ್ಪು ಟಿ ವಿ ಅವ್ರದ್ದು 4ನೇ ವರ್ಷದ ಕಾರ್ಯಕ್ರಮ ಇದೆ. ನಾವು ಬರ್ತಾಯಿದ್ದೀವಿ. ತಾವು ದಯಮಾಡಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತ ಇದ್ದೀವಿ. ಜೈ ಭೀಮ್. ಅಂದರೆ ಪ್ರಾರಂಭದಲ್ಲಿ ಕೂಡ ಇಂಥ ಬಡತನ ಇದ್ರೂ ಕೂಡ ಯಾವ ಸಂಘಟನೆಗೆ ನೀವು ಪ್ರಾರಂಭ ಮಾಡಿದ್ರಿ ಸಂಘಟನೆ ಮೂಲಕ? ಸರ್, ನಾವು ಸ್ಟಾರ್ಟಿಂಗು ನಮ್ಮ ತಂದೆಯವರು ಸ್ಮೇಯರ್ ಎಂಪ್ಲಾಯ್ ಆಗಿದ್ದರು. ಏನೋ ಒಂದು ಟೈಮು ಲಾರಿ ಆಕ್ಸಿಡೆಂಟ್ ಆಗಿಬಿಟ್ಟು ಅವರು ಆರೋಗ್ಯ ಚೆನ್ನಾಗಿಲ್ದ ಆಸ್ಪತ್ರೆಗೆ ಬಿದ್ದಾಗ ನಾನೇ ಮನೆಗೆ ದೊಡ್ಡ ಮಗ. ಹಂಗಾಗಿ ಮಕ್ಕಳೆಲ್ಲ ಚಿಕ್ಕವರಿದ್ದರು. ನಮ್ಮ ತಮ್ಮ ಚಿಕ್ಕವನಿದ್ದ. ನಮ್ಮ ಅಮ್ಮರಿಗೆ ಅವರಿಗೆಲ್ಲ ಸಾಕೋದಕ್ಕೋಸ್ಕರ ಶಾಲೆ ಬಿಟ್ಟು ನಾನು ಬೇಲ್ದರ ಕೆಲಸ ಮಾಡ್ಕೊಂತ ಕುಟುಂಬನ ಸಾಕ್ಯಂತ, ಹಂಗೆ ಜೊತೆಗೆ ನನಗೊಂದು ಆಸೆ ಇತ್ತು. ಒಂದು ಸಂಘಟನೆ ಅಂದರೆ ಒಂದು ಏನೋ ಒಂದು ಆಸೆ ನನಗೆ. ಹಂಗಾಗಿ ಅವತ್ತಿನ ದಿನದಲ್ಲಿ ಇರೋಂಥ ನಮ್ಮ ಬಳ್ಳಾರಿ ಜಿಲ್ಲೆ ಮುಂಡ್ರಿನ ಅರ್ಜನರಾಗಿರ್ಬೋದು, ಮಾನಯ್ಯಣ್ಣ ಆಗಿರ್ಬೋದು, ಅವರು DSS ಸಂಘಟನೆಯಲ್ಲಿ ಇತ್ತು. ಅವಾಗ ನಾನು DSS ಸಂಘಟನೆಯಲ್ಲಿ ನನ್ನ ಸೊಂಡೂರು ವಿಭಾಗೀಯ ಸಂಚಾಲಕ ಅಂತ ತೊಗೊಂಡಿದ್ರು. ಅವಾಗಲಿದ್ದಾನು ನಾನು ಸೋಷಿಯಲ್ ವರ್ಕ್ ಮಾಡ್ಕೊತ ಬಂದೆ. ಆನಂತರ ಅದು ಸ್ವಲ್ಪ ತಟಸ್ಥಾದಾಗ ದಲಿತ ವಿಮೋಚನೆ ಸೈನ್ಯ ಅಂತ ಒಂದು ಸಂಘಟನೆ ಬಂತು. ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಇವರು ಮುನಿರಾಜು ಅಂತ ಅವ್ರ ಹೆಸರು. ಆನಂತರ ಸ್ವಲ್ಪ ಮನೆ ಜವಾಬ್ದಾರಿ, ಮಕ್ಕಳಿಗೆ ಓದಿಸ್ಬೇಕು ಅನ್ನೋ ಒಂದು ಇದು ಬಂದಾಗ ನಾವು ಸ್ವಲ್ಪ ತಟಸ್ಥ ಆದ್ವಿ. ಕಾರಣ ಅಂತ ಈಗ ಒಬ್ಬರು ಯಾರೋ ಬೆಳೀತದಂದ್ರೆ ತುಳಿಯೋದು ಸಹಜ ಈ ಸಮಾಜದಲ್ಲಿ. ಯಾಕೆ ನಮ್ಮ ನಂಬರ್ಗೆ ನಾವು ಇದಾಗಬೇಕಂತ ನಾವು ತಟಸ್ಥಾಗಿ ನಮ್ಮ ಕೆಲಸ, ನಮ್ಮ ವೃತ್ತಿ ಮಾಡ್ಕೊತ ಇದ್ದೀವಿ. ಅದ್ರ ಜೊತೆಗೂ ನಾವು ಅಂಥ ಬಡತನದಲ್ಲಿ ಸುತ್ತ ನಾವು ಸಮಾಜ ಸೇವೆ ಮಾಡ್ಕೊತ ಬಂದ್ವಿ. ಆಗಿನ ಕಾಲದಲ್ಲಿ ಸುತ್ತ ನಮ್ಮ ಕೈಯಾಗ ಆದಷ್ಟು ಬಡವರಿಗೆ ಏನು ನಾವು ಮಾಡ್ಬೇಕಂತ ಹಳ್ಳಿ ಭಾಗದಲ್ಲಿ ಶಾಖೆ ಉದ್ಘಾಟನೆ ಮಾಡಿ, ಆ ಭಾಗದಲ್ಲಿ ಏನು ಮೂಲಭೂತ ಸೌಕರ್ಯ ಆಗಿರ್ಬೋದು, ಅಲ್ಲಿ ಯಾರಿಗೆ ಮನೆಯಲ್ಲ ಅವರಿಗೆ ಪಂಚಾಯತಿಯಲ್ಲೇ ಹೋಗ್ಬಿಟ್ಟು PDO ಅಧ್ಯಕ್ಷರ ಹತ್ರ ಮಾತಾಡಿ ಮನೆ ಕೊಡಿಸೋದಾಗಿರ್ಬೋದು, ಕಾಲೇವು, ಡ್ರೈನೇಜು, ರೋಡ್ ಬಗ್ಗೆ ಅವೆಲ್ಲ ನಾವು ಹಿಂದೆ ಮಾಡಿಕೊಟ್ಟಿವ್ರಿ ಜನ. ಒಂದು ಬಿಸ್ನೆಸ್ ಮಾಡೋದು, ಒಂದು ಲೋನ್ ತಗೊಂಡು ಬಿಸ್ನೆಸ್ ಮಾಡ್ಬೋದು. ಏನೋ ಒಂದು ಸಿಮೆಂಟ್ ಅಂಗಡಿ, ರೇಷನ್ ಅಂಗಡಿ ಇಟ್ಕೊಂಡು ಕುಂದಿರ್ಬೋದು. ಅದು ನಾವು ನಮ್ಮ ಕುಟುಂಬ ಚೆನ್ನಾಗಿರ್ಬೋದು. ಆದರೆ ಹಳ್ಳಿಯಲ್ಲಿ ಎಷ್ಟೋ ಬಡ ಕುಟುಂಬಗಳದಾವೆ. ಇವತ್ತು ಅಂಥ ಬಡ ಕುಟುಂಬಗಳಿಗೆ ಒಂದು ದಾರಿದೀಪ ಆಗಲಿ, ಒಂದು ಒಳ್ಳೆಯದಾಗಲಿ, ನಮಗೆ ದುಡ್ಡು ಬೇಕಾಗಿಲ್ಲ. ನಮಗೆ ನಮ್ಮ ಮಗ ಒಂದು ಹೆಸರು ತೊಗೊಳ್ಲಿ, ರಾಜಕಾರಣಿ ಆಗ್ಬೇಕನ್ನೋ ಉದ್ದೇಶ ಅಂತ ನಮಗಿಲ್ಲ. ಬಟ್ ಒಂದು ಒಳ್ಳೆಯ ಹೆಸರು ತಗೊಳ್ಲಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ತುಳಿದು ಅವರಿಗೆಲ್ಲ ನೋವು ಕೊಟ್ಟಾರ. ಅಂಥದ್ರಲ್ಲಿ ನನ್ನ ಮಗ್ಗಿಗೆ ಕೊಡ್ತಿರೋದು ಅದೇನು ಸಣ್ಣದದು. ಅವರು ಒಂದು ಆಸೆ, ಬಾಬಾ ಸಾಹೇಬರ ಅವ್ರ ಆಸೆ ಅಂತೆ ಒಂದು ಸಣ್ಣ ಏನೋ ಒಂದು ಸಾಧನೆ ಮಾಡಲಿ ಬಿಡು, ಒಂದು ಒಳ್ಳೆ ದಾರಿ ಹಿಡ್ಕೊಂಡಾನೆ, 4 ಜನಕ್ಕೆ ಒಳ್ಳೇದು ಮಾಡಲಿ. ಆ ಭಗವಂತ ನಮ್ಮ ಕುಟುಂಬಕ್ಕೆ ಒಂದಿನ ಒಳ್ಳೇದು ಮಾಡ್ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನಾವು ಮಗನ
ಬೆಳೆಯೋಕ್ಕೆ ನಾವು ಸಂಘಟನೆಯಲ್ಲಿ ಬಿಟ್ಟಿವಿ. ಮೊದಲನೇದಾಗಿ ಜನನಾಯಕ ಅಪ್ಪು ಟಿವಿಗೆ ಧನ್ಯವಾದಗಳು. ಬಾಲ್ಯದ ಸಮಯದಲ್ಲಿ ವಿದ್ಯಾರ್ಥಿ ಇದ್ದಾಗ ನಮ್ಮ ತಂದೆಯವರು ನೀಲಿ ಬಂಡಿಂಗ್ಸು, ಬಾಬಾ ಸಾಹೇಬ್ರ ಫೋಟೋಸು, ಬುಕ್ಸು ಎಲ್ಲ ಮನೇಲಿ ಇರ್ತಾಯಿದ್ರು. ಪ್ರತಿನಿತ್ಯ ಬಾಬಾ ಸಾಹೇಬ್ರ ಬಗ್ಗೆ ಆಗಲಿ, ಸಂಘಟನೆ ಬಗ್ಗೆ ಆಗಲಿ ನಮ್ಮ ಹತ್ರ ಕ್ಯಾಜುವಲ್ ಆಗಿ ಡಿಸ್ಕಷನ್ ಮಾಡೋರು. ಅಂಬೇಡ್ಕರ್ ಅವರ ಕ್ರಾಂತಿ ಗೀತೆಗಳನ್ನ ಆಡ್ತಾಯಿದ್ರು ಅವರು. ಅದೆಲ್ಲ ನೋಡ್ಬಿಟ್ಟು ಚಿಕ್ಕವನಿದ್ದಾಗಿದ್ದ ನನಗೆ ಅಂಬೇಡ್ಕರ್ ಅವರ ಸಂಘಟನೆ ಮಾಡಬೇಕು, ಸಮಾಜಕ್ಕೆ ಏನೋ ಒಂದು ಸೇವೆ ಮಾಡಿಬಿಟ್ಟು ನಮ್ಮ ಸಂಡ್ರು ತಾಲೂಕಲ್ಲಿ ಒಬ್ಬ ಪ್ರಾಮಾಣಿಕ ಜನನಾಯಕ ಆಗ್ಬೇಕು ನಮ್ಮ ಸಮಾಜದಲ್ಲಿ ಅಂತ ನನ್ನ ಆಸೆ ಇತ್ತು ಸರ್. ತುಂಬ ಆಸೆ, ಚಿಕ್ಕ ವಯಸ್ಸಿಂದನೂ ನನ್ನ ಕನಸು ಸರ್. ಇವತ್ತೇನಾದರೂ ನಾನು ರಾಜೇಶ್ ಹೆಗಡೆ ಆಗಿದ್ದೀನಿ, ಇವತ್ತು ರಾಜೇಶ್ ಅಂತ ಗುರುತಿಸ್ತಾರೆ ಅಂದರೆ ಇದಕ್ಕೆ ಮೇನ್ ಕಾರಣ ಹಳ್ಳಿ ಗ್ರಾಮೀಣ ಭಾಗದಂಥ ಇರುವಂತಹ ಒಂದು ನನ್ನ ಜೊತೆಗಿರುವಂತಹ ಪ್ರಾಮಾಣಿಕ ಯುವ ಪಡೆ, ಆಮೇಲೆ ಹಿರಿಯರು, ಹಳ್ಳಿ ಜನ ನನಗೆ ಕೈ ಹಿಡಿದಿದ್ದಾರೆ ಸರ್. ಅವರು ಪ್ರಾಮಾಣಿಕವಾಗಿ ನನಗೆ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ನನಗೆ ಈ ಹೆಸರು ಸರ್. ರಾಜೇಶ್ ಕೊನೆವರೆಗೂ ಒಂದು ಮಟ್ಟಕ್ಕೆ ಬೆಳೆಯೋಕ್ಕೋಸ್ಕರ ನನ್ನ ಹತ್ರ ಪ್ರಾಮಾಣಿಕವಾಗಿ ಸಪೋರ್ಟ್ ಮಾಡುವಂಥ ಹಳ್ಳಿ ಜನ ಇದ್ದಾರೆ. ಹಳ್ಳಿ ಜನ ಸಾಕು ಸರ್ ನನಗೆ. ಹಳ್ಳಿ ಜನರ ಒಂದು ನಂಬಿಕೆ ನನ್ನ ಜೀವ ಇರೋವರೆಗೂ ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗ್ತೀನಿ ಸರ್. ನನ್ನ ಸಾವು ಕೊನೆವರೆಗೂ, ನನ್ನ ಸಾವಲ್ಲೂ ಕೂಡ ನಾನು ಜನಸೇವೆನೇ ಬಯಸ್ಕೊಂಥ ವ್ಯಕ್ತಿ. ನನ್ನ ಕೊನೆವರೆಗೂ ಉಸಿರಿರೋ ಮಠ ಯಾರು ನನ್ನ ಮೇಲೆ ಏನೇ ಟಾರ್ಗೆಟ್ ಮಾಡಿದ್ರು, ಏನೇ ಮಾಡಿದ್ರು ಜನಸೇವೆ ಬಿಡಲ್ಲ ಸರ್. ಜನರ ಮಧ್ಯೆಯಲ್ಲೇ ನಾನು ತಿರುಗಾಡ್ತೀನಿ, ಜನಕ್ಕೋಸ್ಕರನೇ ನಾನು ಸಾಯ್ತೀನಿ ಸರ್. ನಾನು ರಾಜೇಶ್ ಹೆಗಡೆ ಒಳ್ಳೆಯ ಒಂದು ಮಾಡ್ತಾನೆ, ಒಳ್ಳೆಯ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಸರ್. ಇವತ್ತು ಬಡವರಿಗೆ ಮನೆ ಇಲ್ಲ ಅಂದರೆ ಸರ್, ಇವತ್ತು ಓಟ್ ಹಾಕ್ಸ್ಕೊಂಬಿಟ್ಟು 5 ವರ್ಷ 20 ವರ್ಷ ಗೆದ್ದಿರೋ ಮನುಷ್ಯ ಬಡವರಿಗೆ ಮನೆ ಮಾಡಿಕೊಟ್ಟಿಲ್ಲ ಸರ್. ಅದೇ ಎಂಬಸಾಪುರ ಅಂತಂದೇಳಿ ಕಣ್ಣು ಕಾಣೋದಿಲ್ಲ ಸರ್. ಅವ್ರ ಮನೆಗೆ 4 ಜನ ಹೆಣ್ಮಕ್ಳು, ತಂದೆ ಕಣ್ಣಿಲ್ಲ ಅಂಥ ಬಡ ಕುಟುಂಬಕ್ಕೆ ಇವತ್ತು ಮನೆ ಕಟ್ಸಿಕೊಡ್ತಿದ್ದೀನಿ ಸರ್ ರಾಜೇಶ್. ಅದು ಆ ಹುಡುಗ ದುಡ್ಡು ಏನು ಮಾಡ್ತಾನೋ ಏನಿಲ್ಲೋ ನಾನೇ ಅಂತೀನಿ. ಅಲ್ಲಪ್ಪ, ಓಟ್ ಹಾಕ್ಸ್ಕೊಂಡು ಗೆದ್ದಿರೋ ರಾಜಕಾರಣಿಗಳೇ ಮಾಡಿಕೊಡೋಕ್ಕಿಲ್ಲ ರಾಜೇಶ, ಮಾಡೋದಿಲ್ಲ. ಇವತ್ತು ಅವ್ರಿಗೊಂದು ಮನೆ ಗ್ರಾಂಟ್ ಆಗಿ ಕೊಡೋದು, ಸರ್ಕಾರದಿಂದ ಒಂದು ಗ್ರಾಂಟ್ ಆಗಿ ಕೊಡ್ಬೋದಾಗಿತ್ತು. ಅವ್ರು ಮಾಡಿದಂಥ ಕೆಲಸಗಳು ನೀನು ಮಾಡ್ತಾಯಿದ್ದೀವಿ ಅಂದರೆ ಇರಲಿಲ್ಲ ಬಿಡಮ್ಮ, ಮಾಡ್ಕೊಂಡು ಹೋಗೋಣ. ಈಗ ಬಡವರಿಗೆ ಒಂದು ಸಹಾಯ ಮಾಡೋಣ, ಭಗವಂತ ಕಾಪಾಡ್ತಾನೆ ನಮಗೆ ಅಂತೇಳಿ ಮಾಡ್ತಾಯಿದ್ದೀನಿ ಸರ್. ಭಾಳ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾನೆ. ಅದಕ್ಕಾಗಿ ಈಗ ಒಂದು ಹಳ್ಳಿಗಳಾಗ ರಾಜೇಶ್ ಅಣ್ಣ ನೀನು ಬಾ, ನಾವು ಇದು ಸಂಘಟನೆ ಮಾಡ್ತೀವಿ, ರಾಜೇಶ್ ಅಣ್ಣ ನೀನು ಬಾ ಅಂತ ಕರಿ. ಮೈನಿಂಗ್ನಾಗ ಇವ್ರ ಹತ್ರ ಹೋಗಿ ಲೂಟಿ ಹೊಡೆಯೋದಿಲ್ಲ, ಇವತ್ತು ಟ್ರಾನ್ಸ್ಪೋರ್ಟಿಂಗ್ ಮಾಡೋದಿಲ್ಲ, ಸಂಘಟನೆ ಹೆಸರು ಕೇಳೋದು ಯಾವುದೂ ಮಾಡೋದಿಲ್ಲ. ನೀನು ಮಾಡೋಂಥ ಒಂದು ಪ್ರಾಮಾಣಿಕವಾಗಿ ಒಂದು ಕೆಲಸ ಮಾಡಿದ್ರೆ, ನಿನಗೆ ಸಹಾಯ ಮಾಡಿದರೆ ಬಡವರಿಗೆ ಸಹಾಯ ಮಾಡ್ತಾಯಿದ್ದಾರೆ. ಇವತ್ತು ಡಿಮ್ಯಾಂಡ್ ಮಾಡೋದಲ್ಲ ಅವರಿಗೆ. ಈಗ ಯಾರದೇ ಒಂದು ಸರ್, ಈಗ ಒಂದು ಸಪೋಸ್ ಅವ್ರಿಗೆ ಕೆಲಸ ಆಗೋದಿರ್ತೈತೆ, ನಮ್ಮ ರಾಜೇಶ್ ಹೆಗಡೆನ ಕರೆದ್ರೆ ಕೆಲಸ ಆಗ್ತೈತೆ ಅಂತೇಳಿ ಕರೀತಾರೆ ಸರ್. ಆ ಕೆಲಸ ನಾವು ಪ್ರಾಬ್ಲಮ್ ಮಾಡಿದ್ರೆ ಅದಕ್ಕೆ ಅವರು ಇಷ್ಟಪಟ್ಟು ಏನಾದರೂ ಒಂದು ಸಹಾಯ ಮಾಡ್ತಾರೆ ಸರ್. ಸುಮ್ಮನೆ ಮಾಡಬೇಡಪ್ಪ ತಗೋಬಿಟ್ಟು ಅದನ್ನೇ ಇನ್ನೊಬ್ರಿಗೆ ಸಹಾಯ ಮಾಡ್ತಾರೆ ಸರ್ ರಾಜೇಶ್ ಹೆಗಡೆ ಸರ್. ಹೇಳ್ಬೇಕಂದ್ರೆ ಇವತ್ತು ನಮ್ಮದ್ರಲ್ಲಿ ದಲಿತ ಸೇನೆಯಲ್ಲಿ ಭಾಳಷ್ಟು ಲೀಡರ್ಗಳಿದ್ದಾರೆ ಸರ್. ಈ ಮನೆಗೆ ಬಂದರೆ ರಾಜೇಶನ ಮನೆ ನೋಡಿ ಭಾಳ ಆಚಾರ, ಇಂಥ ಮನೆಗೆ ಅದೇನಲ್ಲಪ್ಪ ರಾಜೇಶ್ ಹೆಗಡೆ ಅಂದರೆ ಎಂಥ ಮನೆ ಕಟ್ಟಿರ್ಬೋದು ರಾಜೇಶ್ ಹೆಗಡೆ ತಾಲೂಕು ಅಧ್ಯಕ್ಷ ಅಂದರೆ ಅಂತ ಅಂತಾರೆ. ಆದರೆ ಸರ್ ಏನು ರಾಜೇಶ್ ಹೆಗಡೆ ತನ್ನ ಸ್ವಂತಕ್ಕೇನು ಮಾಡ್ಕೊಂಡಿಲ್ಲ ಸರ್. ಹಾಂ, ಹಂಗಾಗಿ ನಮ್ಮ ರಾಜೇಶ್ ಹೆಗಡೆ ಅಂದರೆ ನಮಗೆ ಭಾಳ ಇಷ್ಟ ಸರ್. ನಮಗೆ ನಮ್ಮ ಹುಡುಗ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾನೆ. ಅದಕ್ಕಾಗಿ ಈ ಒಂದು ದಲಿತ ಸೈನ್ಯ ಅಂದರೆ ನಾನು ಸರ್, ಈಗ ನಮಗೆ ನೀವು ಅಪ್ಪು ಟಿ ವಿಯವ್ರು ಬಂದು ಕೂಡ ನನಗೆ ಇಷ್ಟ ಆಯ್ತು ಸರ್. ನನಗೆ ಯಾಕಂದರೆ ಹಿಂದಕ್ಕೂ ನಿಮ್ಮ ಟಿ ವಿಯಲ್ಲಿ ನಾನು ಮಾತಾಡಿದ್ದೀನಿ. ನಿಮಗೆ ನೀವು ಅಂದರೆ ನಮಗೆ ಭಾಳ ಪ್ರೀತಿಯಿಂದ ಬಂದಿದ್ದೀನಿ. ಸುಮಾರು ನಮ್ಮ ತಂದೆಯವರ ಕಾಲದಿಂದಲೂ ಇಲ್ಲಿವರೆಗೂ ಸಹ ನಿರಂತರವಾಗಿ ನಮಗೆ ಬೆಂಬಲ ಸೂಚಿಸ್ತಾ, ಆಶೀರ್ವಾದ ಮಾಡುತ್ತಾ, ಸದಾ ನಮಗೆ ಧೈರ್ಯವಾಗಿ ಹಳ್ಳಿ ಭಾಗದ ಜನಗಳು, ನಂತರ ನಮ್ಮ ಸಂಘಟನೆಯಲ್ಲಿರುವಂಥ ಹಿರಿಯರು, ಪಟ್ಟಣದಲ್ಲಿರುವಂಥ ನಮ್ಮ ಸ್ನೇಹಿತರು, ಯುವ ಪಡೆಗಳು ಹಾಗೂ ಎಲ್ಲ ನಮ್ಮ ಹಿರಿಯರು ಇವತ್ತು ನನಗೆ ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ಆಗಿದ್ದಾರೆ. ಯಾಕಂದರೆ ನನ್ನ ಹತ್ರನೂ ₹1 ದುಡ್ಡಿಲ್ಲ ಅಂದರೂ ಕೂಡ ಪಾಪ ಆ ಹುಡುಗ ಏನೋ ಒಂದು ಮಾಡ್ತಾನೆ, ಒಂದು ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂಥೇಳಿ ಆ ಹುಡುಗನ ಸಪೋರ್ಟ್ ಮಾಡಬೇಕು ಅಂತಾರೆ. ಬಡ ಹುಡುಗನ ಬೆಳೆಸ್ಬೇಕಂತ ಹೇಳ್ಬಿಟ್ಟು ನಮಗೆ ಹಿರಿಯರೆಲ್ಲ ಸಪೋರ್ಟ್ ಮಾಡ್ತೀವಿ ಸರ್. ಅವ್ರಿಗೆ ನಾನು ಸದಾ ಚಿರಋಣಿ. ನಿಮ್ಮಂಥರ ಆಶೀರ್ವಾದ ಪಡ್ಕೊಳಕ್ಕೆ ನಾನು ಅದೃಷ್ಟ ಮಾಡೀನಿ. ನಿಮ್ಮ ಋಣ ತೀರ್ಸೋಕ್ಕೆ ಯಾವತ್ತಿಗೂ ಸಾಧ್ಯವಿಲ್ಲ. ಬಟ್ ನೀವು ಇಕ್ಕಿರುವಂಥ ನಂಬಿಕೆನ ನಾನು ಪ್ರಾಮಾಣಿಕಗೊಳಿಸ್ಕೊಂಡು ಹೋಗ್ತೀನಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ ಸರ್. ಜೈ ಭೀಮ್. ನಮಸ್ಕಾರ, ಧನ್ಯವಾದಗಳು.